ರಾಜ್ಯದಲ್ಲೂ ಕೂಡ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಜಗನ್ನಾಥ ಭವನದ ಮುಂಭಾಗದಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ರಾಜ್ಯದಲ್ಲೂ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಜಗನ್ನಾಥ ಭವನದ ಮುಂಭಾಗದಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ಯೋಗವನ್ನ ಮಾಡ್ತಾ ಇದ್ದಾರೆ. ಯೋಗದ ಹಲವು ಆಸನವನ್ನ ಬಿವೈ ವಿಜಯೇಂದ್ರ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಅದರಲ್ಲೂ ಮುಖ್ಯವಾಗಿ ಹಲವಾರು ರಾಜ್ಯಗಳಲ್ಲೂ ಕೂಡ ಗಣ್ಯಾದಿ ಗಣ್ಯರು ಸೇರಿದಂತೆ ಯೋಗಾಪಟುಗಳು, ಜನಪ್ರತಿನಿಧಿಗಳು ಹಾಗೆ ವಿದ್ಯಾರ್ಥಿಗಳು ಕೆಲವೊಂದಷ್ಟು ಮೈದಾನಗಳಲ್ಲಿ ಯೋಗವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮುಂದುವರೆದು ಯೋಗದ ಹಲವು ಆಸನಗಳ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಯೋಗದ ಕೆಲವೊಂದಷ್ಟು ಆಸನಗಳನ್ನು ಮಾಡೋದ್ರ ಮೂಲಕ ಯುವ ಜನರನ್ನ ಸೆಳೆಯುವಲ್ಲಿ ಸಫಲರಾಗಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ತೆರೆದ ಮೈದಾನದಲ್ಲಿ ಸಹಸ್ರಾರು ಜನರು ಸೇರೋದ್ರ ಮೂಲಕ ಯೋಗವನ್ನ ಆಚರಣೆ ಮಾಡ್ತಾ ಇರೋದು. ವಿಜಯೇಂದ್ರ ಅವರು ಕೂಡ ಅವರ ಸಾರಥ್ಯದಲ್ಲಿ ಅಥವಾ ಅವರ ನೇತೃತ್ವವನ್ನು ವಹಿಸಿ ಯೋಗಕ್ಕೆ ಯಾವ ರೀತಿಯಾದಂತಹ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ ಅಂತ. ಅಂದರೆ ಪ್ರತಿಯೊಬ್ಬರು ಕೂಡ ಯೋಗವನ್ನು ಮಾಡೋದ್ರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಕೆಲವೊಂದಷ್ಟು ಅನಾರೋಗ್ಯದಿಂದ ಬಳಲ್ತಾ ಇರೋರು ಯೋಗವನ್ನು ಮಾಡೋದ್ರ ಮೂಲಕ ಮುಕ್ತಿಯನ್ನು ಪಡ್ಕೊಳ್ಬಹುದು. ಹಾಗೆ ಕೆಲವೊಂದಷ್ಟು ಈಗಿನ ಬ್ಯುಸಿ ಶೆಡ್ಯೂಲ್ ಏನಿದೆ ಇದರ ಮಧ್ಯದಲ್ಲಿ ಯೋಗ ಅನ್ನೋದನ್ನು ಕೂಡ ಎಲ್ಲೋ ಒಂದು ಕಡೆ ಮರೆಯಾಗ್ತಿದೆ. ಅದಕ್ಕೆ ಉತ್ತೇಜನ ಕೊಡುವ ಕೆಲಸ ಕೂಡ ನಡೀತಾ ಇದೆ.